ಬಲಗೈ ಸಮುದಾಯಗಳ ಒಕ್ಕೂಟದಿಂದ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿ ಒಳ ಮೀಸಲಾತಿ ರೋಸ್ಟರ್ ವಿರುದ್ಧ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಬಲಗೈ ಸಮುದಾಯದ ಒಕ್ಕೂಟದ ಹೋರಾಟಕ್ಕೆ ಯಾತಕ್ಕಾಗಿ ಹೋರಾಟ? ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಕಂಠಿ ಮಾತನಾಡಿ, ರಾಜ್ಯ ಸರ್ಕಾರವು ರಾಜ್ಯಪಾಲರ ಅನುಮೋದನೆಗಾಗಿ ಕಳುಹಿಸಿರುವ ಅನುಸೂಚಿತ ಜಾತಿಗಳ ವಿಧೇಯಕ 2025 ರಾಜ್ಯಪಾಲರು ತಿರಸ್ಕರಿಸಬೇಕು. ಒಳ ಮೀಸಲಾತಿ ಜಾರಿಗೊಳಿಸುವ ಪ್ರಕ್ರಿಯೆಯಲ್ಲಿ ಹಲವು ಗೊಂದಲಗಳು ಮತ್ತು ಅಸ್ಪಷ್ಟತೆಗಳಿವೆ. ರೋಸ್ಟರ್ ಬಿಂದುವಿನ ಅನ್ವಯಿಕೆಯಲ್ಲಿ ತಾರತಮ್ಯ ಉಂಟಾಗಿದ್ದು, ಇದರಿಂದ ಕೆಲ ಜಾತಿಗಳಿಗೆ ಅವಕಾಶಗಳು ಕಡಿಮೆಯಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿದರು. ಒಳ ಮೀಸಲಾತಿ ಕುರಿತ ಅಧ್ಯಯನ ವರದಿಯಲ್ಲಿ ಉಲ್ಲೇಖಿಸಲಾದ ಸಮಸ್ಯೆಗಳು ಹಾಗೂ ಅಸಮಾನತೆಗಳು ಸಂಪೂರ್ಣವಾಗಿ ಬಗೆಹರಿಯುವ ತನಕ ಪ್ರಸ್ತುತ ಜಾರಿಯಲ್ಲಿರುವ ಮೀಸಲಾತಿ ಕ್ರಮಗಳಿಗೆ ತಾತ್ಕಾಲಿಕ ತಡೆ ನೀಡಬೇಕು. ಇಲ್ಲವಾದಲ್ಲಿ ಬಲಗೈ ಸಮುದಾಯದ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾರ್ಥಿಗಳು ಹಾನಿಗೊಳಗಾಗುವ ಸಾಧ್ಯತೆಯಿದೆ ಎಂದು ಎಚ್ಚರಿಸಿದರು. ಪರಿಶಿಷ್ಟ ಜಾತಿ ಬಲಗೈ ಸಮುದಾಯದ ಒಕ್ಕೂಟದ ವತಿಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಏನು ಬಲಗೈ ಸಮುದಾಯಕ್ಕೆ ಸರ್ಕಾರಿ ನೌಕರಿಯಲ್ಲಿ ಹಾಗೂ ಶಿಕ್ಷಣದಲ್ಲಾಗಿರುವಂಥ ನಾಗಮೋಹನ್ ದಾಸ್ ವರದಿಯಲ್ಲಿ ಆಗಿರುವಂಥ ಅನ್ಯಾಯವನ್ನು ಖಂಡಿಸಿ ಇವತ್ತು ಮಂಡ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳು ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ಸರ್ಕಾರಿ ನೌಕರಿಯಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಈಗಾಗಲೇ ರಾಯಚೂರಿನಲ್ಲಿ ಮೆಡಿಕಲ್ ಕಾಲೇಜ್ಗೆ ಇವತ್ತು ಹುದ್ದೆಗಳನ್ನು ತಗೊಂಡಿದ್ದಾರೆ. ಆ ಹುದ್ದೆಗಳಲ್ಲಿ ಇವತ್ತು 40 ಹುದ್ದೆಗಳಲ್ಲಿ ಇವತ್ತು 4 ಹುದ್ದೆಗಳನ್ನು ಎ ವರ್ಗಕ್ಕೆ ಕೊಟ್ಟಿದ್ದಾರೆ, ಬಿ ವರ್ಗಕ್ಕೆ ಇವತ್ತು 0 ಆಗಿದೆ. ಸರ್ಕಾರಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಇವತ್ತು 8 ಹುದ್ದೆಗಳಲ್ಲಿ 2 ಹುದ್ದೆಗಳನ್ನು ಎ ವರ್ಗಕ್ಕೆ ಕೊಟ್ಟಿದ್ದಾರೆ, ಬಿ ವರ್ಗ ಅಂದರೆ ಬಲಗೈ ಸಮುದಾಯಕ್ಕೆ 0 ಆಗಿದೆ. ಕರ್ನಾಟಕ ಸಾರಿಗೆ ಇಲಾಖೆಯಲ್ಲಿ 10 ಹುದ್ದೆಗಳನ್ನು ಎ ವರ್ಗಕ್ಕೆ ಕೊಟ್ಟಿದ್ದಾರೆ, ಬಲಗೈ ಸಮುದಾಯ ಬಿ ವರ್ಗಕ್ಕೆ 0. ಕೃಷಿ ವಿವಿ ಧಾರವಾಡದಲ್ಲಿ ಇವತ್ತು 10 ಹುದ್ದೆಗಳನ್ನು ಎ ವರ್ಗಕ್ಕೆ ನೀಡಿದ್ದಾರೆ, ಅಂದರೆ ಎಡಗೈ ಸಮುದಾಯದ ಉಪ ಜಾತಿಗಳಿಗೆ ನೀಡಿದ್ದಾರೆ. ಬಲಗೈ ಸಮುದಾಯದ ಬಿ ವರ್ಗಕ್ಕೆ 7 ಕೊಟ್ಟಿದ್ದಾರೆ. ಒಟ್ಟು ಇವತ್ತು 71 ಹುದ್ದೆ ಎ ವರ್ಗಕ್ಕೆ ಸಿಕ್ಕಿದೆ, ಬಿ ವರ್ಗಕ್ಕೆ 21 ಸಿಕ್ಕಿದೆ, ಸಿ ವರ್ಗಕ್ಕೆ 14 ಸಿಕ್ಕಿದೆ. ಬಂಧುಗಳೇ, ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿಯನ್ನು ಮಾಡ್ತೀವಿ. ಇವತ್ತು ಬಲಗೈ ಸಮುದಾಯ ಇಡೀ ರಾಜ್ಯದಲ್ಲಿ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಆದರೂ ಕೂಡ ನಾಗಮೋಹನ್ ದಾಸ್ ಅವರು ನಮಗೆ ವರದಿಯಲ್ಲಿ ಅನ್ಯಾಯವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ರಾಜ್ಯದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿರ್ಬೋದು, ಮಹದೇವಪ್ಪ ಸಾಹೇಬ್ರಿರ್ಬೋದು, ಪ್ರಿಯಾಂಕಾ ಖರ್ಗೆ ಅವರಿರ್ಬೋದು, ಮಂಡ್ಯ ಜಿಲ್ಲೆಯ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರಿರ್ಬೋದು, ಮತ್ತು ಈ ರಾಜ್ಯದ ಬಲಗೈ ಸಂಬಂಧಿಸಿದ ಎಲ್ಲ ಶಾಸಕರು ಕೂಡ ಮುಖ್ಯಮಂತ್ರಿಗಳಲ್ಲಿ ನಮಗಾಗಿರುವಂಥ ಅನ್ಯಾಯವನ್ನು ಪರಿಶೀಲಿಸಿ ಪರಿಷ್ಕರಿಸಿ ಏನು ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆಯೋ ಆ ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ ಮಂಡ್ಯ ಜಿಲ್ಲೆ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಮುಡಾ ಅಧ್ಯಕ್ಷ ಬಿಪಿ ಪ್ರಕಾಶ್, ಡಿಎಸ್ಎಸ್ ಸಂಚಾಲಕ ಎಂವಿ ಕೃಷ್ಣ, ಸಾತನೂರು ಜಯರಾಮ್, ಪ್ರೊಫೆಸರ್ ಉಳ್ಕೆರೆ ಮಹದೇವ್, ಕಣಿವೆ ಯೋಗೇಶ್, ಬಿಜೆಪಿ ನಿತ್ಯಾನಂದ ಸೇರಿದಂತೆ ಹಲವರು ಭಾಗಿಯಾಗಿದ್ದರು.